ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಇವತ್ತಿನ ನ್ಯೂಸ್ ಅವರ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋದಾದರೆ ವಿಶ್ವನಾಥ್ ವಿವಾದ. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ವಿಶ್ವನಾಥ್ ಹೊಸ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ. ಅದೇನಂತಂದರೆ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿ ಸಮರ್ಥ ಅಲ್ಲ ಅನ್ನುವಂಥ ಒಂದು ಅನುಮಾನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜನ ಒಪ್ಪಿಲ್ಲ, ನಾವು ಒಪ್ಪಿದ್ದೇವೆ ಅಂದರೆ ಕಾಂಗ್ರೆಸ್ ಒಪ್ಪಿದೆ ರಾಹುಲ್ ಗಾಂಧಿಯನ್ನು, ಆದರೆ ದೇಶದ ಜನ ಒಪ್ಪಿಲ್ಲ ಅನ್ನೋದು ಇದು ದೊಡ್ಡ ವಿವಾದಕ್ಕೆ ನಾನು ಹೇಳಿದೆ. ಯುವ ಕಾಂಗ್ರೆಸ್ನ ನಾಯಕರುಗಳು, ಇಡೀ ಯುವ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ನಾಯಕರು ಕೂಡ ವಿಶ್ವನಾಥ್ ಅವರ ಹೇಳಿಕೆಯನ್ನು ತೀವ್ರವಾಗಿ ವಿರೋಧಿಸಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಕೂಡ ದೂರನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿವರೆಗಿದ್ದು ಈಗ ಸೋತ ನಂತರ ಯಾರ್ಯಾರ ಮೇಲೂ ಬೆರಳು ಮಾಡ್ತಾ ಇದ್ದಾರೆ, ಇದು ಸರಿನಾ ಅನ್ನೋದು. ಸೊ ವಿಶ್ವನಾಥ್ ವಿವಾದದ ಬಗ್ಗೆ ಚರ್ಚೆ ಮಾಡ್ತೇನೆ. ಆದರೆ ಮಾಜಿ ಸಂಸದ, ಅತ್ಯಂತ ಹಿರಿಯ ಕಾಂಗ್ರೆಸ್ ನಾಯಕ ಅಂತ ಗುರುಸ್ಕೊಂಡಿರ್ತಕ್ಕಂಥ ವಿಶ್ವನಾಥ್ ನಿನ್ನೆ ಏನು ಹೇಳಿದ್ರು ಬನ್ನಿ ನೋಡೋಣ. ರಾಹುಲ್ ಗಾಂಧಿಯವ್ರನ್ನ ಜನ ಎಕ್ಸೆಪ್ಟ್ ಮಾಡಿ, ದ ಪೀಪಲ್ ಆಫ್ ಇಂಡಿಯಾ ಮಸ್ಟ್ ಎಕ್ಸೆಪ್ಟ್ ದ ಲೀಡರ್ಶಿಪ್ ಆಫ್ ರಾಹುಲ್ ಗಾಂಧಿ. ದಟ್ ಈಸ್ ದ ಕ್ವೆಶ್ಚನ್. ಅದ್ರ ಮೇಲೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂತ ಲೆಟ್ ಇಟ್ ಡಿಸ್ಕಸ್ ವ್ಯಾಸ್ಟ್. ಪ್ರಿಯಾಂಕಾ, ಶೀ ಈಸ್ ಅ ಮೆಚ್ಯೂರ್ ಲೀಡರ್ ನಾ. ಶೀ ಈಸ್ ಅ ಮೆಚ್ಯೂರ್ ಲೀಡರ್. People definitely accept the leadership of Priyanka. The Congress vibrate. It must vibrate with Mrs. ಸ್ವತಃ ವಿಶ್ವನಾಥ್ ಅವರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಚರ್ಚೆ ಆಗಲಿ ಅನ್ನೋದು. ಅದು ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಇಸದ್ ಕೂಡ ಇದ್ರ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಸ್ವತಃ ರಾಜ್ಯ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ ಕೂಡ ಈ ವಿಚಾರದ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ಹಾಗೆಯೇ ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕೇವಲ ವಿಶ್ವನಾಥ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳ ನಾಯಕರು ಕೂಡ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ವಿಶ್ವನಾಥ್ ಇದನ್ನು ಬಹಿರಂಗವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಯುವ ಕಾಂಗ್ರೆಸ್ನ ನಾಯಕರುಗಳಿಗೆ ಒಂದು ರೀತಿ ಇದು ಒಳ್ಳೆಯ ಹೇಳಿಕೆ ಅಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ. ಸ್ವತಃ ಈ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ರಿಜ್ವಾನ್ ಇರ್ಷದ್. ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದಂಥ ಗೀತಾ ರಾಜಣ್ಣ ಜೊತೆ. ಗೀತಾ ಅವರು ನಿಮಗೂ ಕೂಡ ಸ್ವಾಗತ. ಸೊ ರಿಜ್ವಾನ್, ವಿಶ್ವನಾಥ್ ಹೇಳಿದ್ರಲ್ಲಿ ಏನು ತಪ್ಪಿದೆ ಅಂತ? ನೋಡಿ, ವಿಶ್ವನಾಥ್ ಅವರು ಹೈಪಥೆಟಿಕಲ್ ಆಗಿ ಮಾತಾಡ್ತಾರೆ. ಪ್ರಿಯಾಂಕಾ ಗಾಂಧಿಯವರು ಬಂದರೆ ಅವ್ರು ಒಳ್ಳೆ ನಾಯಕತ್ವ ಕೊಡ್ಬೋದು ಅಂತಕ್ಕಂಥದ್ದು. ಮತ್ತು ಸೋಲಿನ ನಾವು ಆತ್ಮೋಲ್ಲೋಕನ ಮಾಡ್ಕೋಬೇಕು, ಸೋಲಿನ ಜವಾಬ್ದಾರಿ ಯಾರ್ಯಾರು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ನಿನ್ನೆ ಮಾತಾಡಿದರು. ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ ಕಾರ್ಯಕರ್ತನೂ ಕೂಡ ಸೋಲಿನ ಜವಾಬ್ದಾರಿ ವಹಿಸ್ಕೋಬೇಕು ಅಂತಕ್ಕಂಥದ್ದು. ನಾವೆಲ್ಲರೂ ಜವಾಬ್ದಾರ. ರಾಹುಲ್ ಗಾಂಧಿ ಜವಾಬ್ದಾರ ಅಂತ ಹೇಳಿದ್ದಾರೆ. ಜವಾಬ್ದಾರ ರಾಹುಲ್ ಗಾಂಧಿಯವರು ಹೌದು, ರಾಹುಲ್ ಗಾಂಧಿಯವರು ಖುದ್ದಾಗಿ ಹೇಳಿದ್ದಾರೆ, ನಾನು ಕೂಡ ಜವಾಬ್ದಾರ ಈ ಸೋಲಿನ ಅಂತ. ಇಡೀ ಕಾಂಗ್ರೆಸ್ ಪಾರ್ಟಿ ಸೋತಿದೆ. ಅವರು ಒಂದು ಹೇಳಿಕೆ ಇದೆ ಸ್ಪಷ್ಟವಾಗಿ ರಿಜ್ವಾನ್, ದೇಶದ ಜನ ಒಪ್ಪಿಲ್ಲ ಅವರನ್ನು. ನಾವು ಒಪ್ಪಿರ್ಬೋದು ಕಾಂಗ್ರೆಸ್ ನಾಯಕರು, ಯಾಕಂದ್ರೆ ನಾವು ಕಾಂಗ್ರೆಸ್ ಅವ್ರನ್ನ ನಾವು ಲೀಡರ್ ಅಂತ ಹೇಳಿದ್ವಿ, ನಾವು ಒಪ್ಪಿದ್ವಿ. ದೇಶದ ಜನ ಒಪ್ಪಿಲ್ಲ, ಅದು ಸತ್ಯ ಇದೆಯಲ್ಲ, ಗೋಡೆ ಮೇಲಿನ ಬರ ಅಲ್ವಾ, ಇದು ರೈಟಿಂಗ್ ಆನ್ ದಿ ವಾಲ್ ಅಲ್ವಾ? ದೇಶದ ಜನ ಒಪ್ಪಬೇಕಾದ್ರೆ ರಾಹುಲ್ ಗಾಂಧಿಯವರೇ ನಮ್ಮ ಪ್ರಧಾನಮಂತ್ರಿ ಅಂತ ನಾವು ಬಿಂಬಿಸಿ ಮುಂದೆ ಹೋಗಿ ಜನ ಆದೇಶ ಬಂದಿದ್ದರೆ ದೇಶದ ಜನ ಒಪ್ಪಿದರೋ ಇಲ್ವೋ ಅಂತ ನಾವು ಹೇಳ್ಬೋದಿತ್ತು. 10 ವರ್ಷಗಳ ಕಾಲ ನಮ್ಮ ಸರ್ಕಾರ ನಡೆದಿದೆ ಕೇಂದ್ರದಲ್ಲಿ. ಶ್ರೀಮಾನ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಹಲವಾರು ನಾಯಕರು ಕೇಂದ್ರದ ಮಂತ್ರಿಗಳಾಗಿದ್ದರು, UPA 1ನಲ್ಲೂ UPA 2ರಲ್ಲೂ. ಅಧಿಕಾರದಲ್ಲಿ ಇದ್ದಿದ್ದವರೇ ಬೇರೆ, ಸೋಲಿನ ಹೊಣೆ ಹಾಕಿರೋರು ಬೇರೆಯವ್ರಿಗೆ. ಸೊ ಒಂದು ವೇಳೆ ಮೆಜಾರಿಟಿ ಬಂದಿದ್ರೆ ಸೊ ರಾಹುಲ್ ಗಾಂಧಿ ಪ್ರಧಾನಿ ಮಾಡ್ತಿರ್ಲಿಲ್ಲ ತಾವು? ಇಲ್ಲ, ಅದು ರಾಹುಲ್ ಗಾಂಧಿಯವ್ರ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ಪ್ರಧಾನಮಂತ್ರಿ ಘೋಷಣೆ ಮಾಡಿದ ಅಂತ ಒಂದ್ ಕಡೆ ಹೇಳ್ತೀರಿ, ಹೊಣೆ ಅವ್ರಿಗೆ ಬೇಡ ಅಂತ ಹೇಳ್ತೀರಿ. ಇಲ್ಲ, ಒಂದ್ ವೇಳೆ ಕಾಂಗ್ರೆಸ್ ಗೆದ್ದಿದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಿರ್ಲಿಲ್ಲ? ಇಲ್ಲ, ಕೇಳಿ, ನಮ್ಮ ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ, ಪಾರ್ಲಿಮೆಂಟ್ ಮೆಂಬರ್ಸ್ ಎಲೆಕ್ಟ್ ಮಾಡ್ತಾಯಿದ್ರು ಲೀಡರ್ನ. ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು. ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ರಾಹುಲ್ ಗಾಂಧಿಯವರು ಕೂಡ ಪ್ರಧಾನಮಂತ್ರಿ ಆಗಬೇಕು ಬೇಡವೋ ಅಂತ ನಮ್ಮ ಪಕ್ಷದ ಸಂಸದರು ಆಯ್ಕೆ ಮಾಡ್ತಾಯಿದ್ರು ಹೊರತು ಬೇರೆ ಯಾರೂ ಆಯ್ಕೆ. ವಿಶ್ವನಾಥ್ ಅವರು ನಿಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ಅನ್ನೋದಾದರೆ ವಿಶ್ವನಾಥ್ ಹೇಳಿದಂಥ ಹೇಳಿಕೆಯನ್ನು ಕೂಡ ಲೆಟ್ಸ್ ಡಿಸ್ಕಸ್ ಅಲ್ವಾ? ಅವ್ರು ಹೇಳಿದ್ದಾರೆ, ಓಪನ್ ಆಗಿ ಡಿಸ್ಕಸ್ ಮಾಡಿ. ಹಾಗಾದರೆ ರಾಹುಲ್ ಗಾಂಧಿ ವಿರುದ್ಧ ಅವ್ರೇನು ಮಾತಾಡಿದಾರಾ? ರಾಹುಲ್ ಗಾಂಧಿ ನಾಯಕತ್ವ ದೇಶದ ಜನ ಒಪ್ಪಿಲ್ಲಪ್ಪ ಅಂತ ಹೇಳಿದ್ದಾರೆ. ನೀವು ವಿಶ್ವನಾಥ್ ವಿರುದ್ಧ ಏನು ಕಂಪ್ಲೇಂಟ್ ಕೊಡ್ತೀರಿ? ಈ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಗೆ ಜನ ಒಪ್ಪಲಿಲ್ಲ ಅಲ್ವಾ?
ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೇಡ, ಬೇರೆ ಪಕ್ಷ ಬಂದು ಅಧಿಕಾರ ನಡೆಸಲಿ ಅಂತಕ್ಕಂಥದ್ದು. ಮುಂದಿನ ಚುನಾವಣೆಯಲ್ಲಿ ಜನ ಮುಂದಿನ ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ಬರಬೇಕು. ನಾನು ಬಂದೆ ಗೀತರಾಜ್ ನಿಮ್ಮನ್ನು ಕೇಳ್ತಾ ಇದ್ದೀನಿ. ವಿಶ್ವನಾಥ್ ವಿರುದ್ಧ ಅನೇಕರು ದೂರನ್ನು ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಇರ್ಬೋದು, ಬೇರೆ ಬೇರೆ ಮಹಿಳಾ ಸಂಘಟನೆ ನಾಯಕರುಗಳು, ಘಟಕದ ನಾಯಕರುಗಳು ವಿಶ್ವನಾಥ್ ವಿರುದ್ಧ ದೂರು ಕೊಡಲಿಕ್ಕೆ ಇದೊಂದೇ ಸ್ಟೇಟ್ಮೆಂಟ್ ನಿಮಗೆ? ಇದೊಂದೇ ಸ್ಟೇಟ್ಮೆಂಟ್ ಅಂದರೆ ಯಾರು ಕೂಡ ರಾಹುಲ್ ಗಾಂಧಿ ಅಥವಾ ನಿಮ್ಮ ನಾಯಕತ್ವವನ್ನು ಅನಲೈಸ್ ಮಾಡಬಾರ್ದಾ? ಡಿಬೇಟಿಗೆ ಅವಕಾಶ ಇಲ್ವಾ ಕಾಂಗ್ರೆಸ್ಸಲ್ಲಿ? ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ನಾವು ಯುವ ಕಾಂಗ್ರೆಸ್ನಲ್ಲಿ ವರ್ಕ್ ಮಾಡೋವಾಗಲಿಂದನೂ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ಹಿಂದೆ 10 ವರ್ಷದ ಹಿಂದಿನಿಂದ ಕೂಡ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು ಅಂತ ಬಿಂಬಿಸ್ಕೊಂಡು ಬಂದಿದ್ದೀವಿ ನಾವು ಯುವ ಕಾಂಗ್ರೆಸ್ನಲ್ಲಿ. ಈಗ ನಮ್ಮಂಥ ಯುವಕರಿಗೆಲ್ಲರಿಗೂ ಕೂಡ ಆದ್ಯತೆಯನ್ನು ಕೊಟ್ಟದ್ದು ರಾಹುಲ್ ಗಾಂಧಿಯವರು. ಅಂಥ ಒಬ್ಬ ರಾಹುಲ್ ಗಾಂಧಿಯವರಿಗೆ ಈ ರೀತಿ ಮಾತನಾಡಿದಾಗ, ಹೈಪೋಥೆಟಿಕಲ್ ಆಗಿ ಮಾತನಾಡಿದಾಗ ಎಂತ ಕ್ಲಿಯರ್ ಆಗಿ ಮಾತಾಡಿದ್ದಾರೆ, ಚರ್ಚೆಗೆ ಅವಕಾಶ ಇದೆ. ನೋಡಿ, ವಿಶ್ವನಾಥ್ ಅವ್ರದ್ದು ಒಂದು ಸಮಸ್ಯೆ ಇದೆ. ಅವ್ರ ಬಗ್ಗೆ ವೈಯಕ್ತಿಕವಾದಂಥ ಗೌರವ ನನಗಿದೆ. ಭಾಳ ಹಿರಿಯ ನಾಯಕರು, ಗೌರವ ಇದೆ. ಆದರೂ ಅವರು ನ್ಯೂಸಲ್ಲಿ ಇರಬೇಕು, ಪ್ರಚಾರದಲ್ಲಿ ಇರಬೇಕು. ಹಾಗೆ ಇದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಅವ್ರದ್ದು. ಇನ್ನೂ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬಂದಿವೆ. ಅವ್ರು ಪ್ರಚಾರದಲ್ಲಿ ಇರಬೇಕಾದ್ರೆ ಏನೋ ಒಂದು ಹೇಳ್ತಾರೆ. ಅವ್ರ ಸ್ಟೇಟ್ಮೆಂಟನ್ನು ಇಷ್ಟು ಗಂಭೀರವಾಗಿ ತಗೊಳ್ಬೇಕಂತದ್ದು ಇಲ್ಲ. ಸೊ ಕಾಂಗ್ರೆಸ್ ನಿಮ್ಮತ್ತಾಗಿದ್ರೆ ದಿಗ್ವಿಜಯ್ ಸಿಂಗ್ ಹತ್ರ ಯಾಕೆ ಹೋಗ್ಬೇಕು? ನಿಯೋಗ ಹೋಗಿ ಇದ್ರ ಬಗ್ಗೆ ಕಂಪ್ಲೇಂಟ್ ನಾವು ಯಾಕೆ ಹೇಳಿದ್ದೀವಿ ಅಂದರೆ ಪಕ್ಷದಲ್ಲಿ ಶಿಸ್ತಿರಬೇಕು ಅಂತಕ್ಕಂಥದ್ದು ವಿಶ್ವನಾಥ್ ಅವರೇ ಭಾಷಣ ಮಾಡಿದ್ರು ಆವಾಗಲೇ. ಪಕ್ಷದ ಮಾಡೆಸ್ಟಿ ಗೊತ್ತಿಲ್ವಾ? ಇಲ್ಲ, ಈ ಪಕ್ಷದ ಶಿಸ್ತಿರಬೇಕು ಅಂತ ಹೇಳಿದಾಗ ಪಕ್ಷದ ಕಾರ್ಯಕರ್ತರ ಮುಂದೆ ನಾಯಕರ ಮೇಲೇ ಸವಾಲಾಗಬೇಕಾದ್ರೆ ನೀವು ಬೇರೆ ಬೇರೆ ವೇದಿಕೆ ಇರ್ತದೆ. ನೀವು ಬಹಿರಂಗವಾಗಿ ಇಲ್ಲಿ ಮೀಡಿಯಾ ಮುಂದೆ ನಿಂತು ಲೆಟಸ್ ಡಿಸ್ಕಸ್ ಅಂದರೆ ನಿಮ್ಮ ಚಾನಲಲ್ಲಿ ನಮ್ಮ ನಾಯಕರು ಯಾರಾಗಬೇಕು ಇಲ್ವೋ ಅಂತ ನಾವು ತೀರ್ಮಾನ ಮಾಡೋಕ್ಕೆ ಸಾಧ್ಯನಾ? ಅದು ಪಕ್ಷದ ನಾಯಕತ್ವ ಯಾರು ಮಾಡಬೇಕಂತ ಪಕ್ಷದ ವರ್ಕಿಂಗ್ ಕಮಿಟಿ ಡಿಸೈಡ್ ಮಾಡುತ್ತೆ. ಸೊ ವಿಶ್ವನಾಥ್ ಅವರು ಯಾವಾಗ ಮೀಡಿಯಾಗೆ ಹೋದರು ಈ ವಿಷಯವನ್ನು ತೊಗೊಂಡು, ಅಲ್ಲಿ ನಾನು ಅವ್ರ ವಿರುದ್ಧ ಶಿಸ್ತಿನ ಕ್ರಮ ಆಗಬೇಕು ಅಂತಕ್ಕಂಥದ್ದು ದಿಗ್ವಿಜಯ್ ಸಿಂಗ್ ಅವ್ರಿಗೆ ದೂರ. ಏನು ಶಿಸ್ತಿನ ಕ್ರಮ? ಒಬ್ಬ ಸೀನಿಯರ್ ಲೀಡರ್, ನಿಮಗಿಂತ ದೊಡ್ಡ ಸೀನಿಯರ್ ಅವರು, ನೀವು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ರಾಹುಲ್ ಗಾಂಧಿ ನಿಮಗೆ ಒಬ್ಬ ಸ್ಟಾಂಚ್ ದೊಡ್ಡ ನಿಮಗೆ ಮಾಡಲಾಗಿರ್ಬೋದು. ವಿಶ್ವನಾಥ್ ಕಳೆದ 40 ವರ್ಷಗಳಿಂದ ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸೋತಿದ್ದಾರೆ, ಗೆದ್ದಿದ್ದಾರೆ. ಸೊ ವಿಶ್ವನಾಥ್ ವಿರುದ್ಧ ಕಂಪ್ಲೇಂಟ್ ಅಂದರೆ ಏನು? ಅವರನ್ನು ಕಾಂಗ್ರೆಸ್ ಹೊರಗೆ ಹಾಕ್ಬೇಕಂತನ? ನೋಡಿ, ಅದು ಪಕ್ಷ ತೀರ್ಮಾನ ಮಾಡುತ್ತೆ, ತೀರ್ಮಾನ ಮಾಡ್ತಾರೆ. ನಿಮ್ಮ ಡಿಮ್ಯಾಂಡ್ ಏನು? ಅವ್ರಿಗೆ ಕರೆಸಿ ಶೋಕಾಸ್ ನೋಟಿಸ್ ಕೊಡ್ತಾರೋ, ಸಮಜಾಯಿಸ್ತಾರೋ, ಅಥವಾ ಸಸ್ಪೆಂಡ್ ಮಾಡ್ತಾರೋ, ಎಕ್ಸ್ಪೆಲ್ ಮಾಡ್ತಾರೋ, ಅದು ಪಕ್ಷದ ಹಿರಿಯರಿಗೆ ನಿಮ್ಮ ಡಿಮ್ಯಾಂಡ್ ಏನು? ಸರ್, ನಾವು ಏನು ಹೇಳೋದು ಅಂದರೆ ಅವ್ರು ಏನು ಮಾತಾಡಿದ್ದಾರೆ ಅದು ಮೀಡಿಯಾ ಮುಂದೆ ಹೋಗಿ ಏನು ಮಾತಾಡಿದ್ದಾರೆ ಅದು ತಪ್ಪು. ಅಂದ್ರೆ ಮೀಡಿಯಾ ಮುಂದೆ ಮಾತಾಡಿದ ತಪ್ಪು, ಅವ್ರು ಮಾತಾಡಿದ್ದು ತಪ್ಪಲ್ಲ. ಇಲ್ಲ ಹಂಗಿಲ್ಲ. ಅವ್ರು ಮಾತಾಡಿದ ಆಂತರಿಕ ಪಕ್ಷದ ಒಳಗಡೆ ನೀವು ಏನಾದರೂ ಚರ್ಚೆ ಮಾಡ್ಕೊಂಡು. ಸೊ ಒಂದ್ ವೇಳೆ ಪ್ರತಿನಿಧಿಗಳ ಸಭೆಯಲ್ಲಿ ಮಾತಾಡಿದ್ರೆ ವಿಶ್ವನಾಥ್ ಹೌದಪ್ಪ ಮಾಧ್ಯಮದ ಮುಂದೆ ಮಾತಾಡಿದ್ದಾರೆ, ಮೈಕ್ ಮುಂದೆ ಮಾತಾಡಿದರೆ ಇಟ್ಸ್ ರಾಂಗ್. ಸೊ ಒಂದ್ ವೇಳೆ ನಿಮ್ಮ ಪ್ರತಿನಿಧಿಗಳ ಚರ್ಚೆ ಮಾಡೋಣ. ಪ್ರತಿನಿಧಿ ಸಭೆಯಲ್ಲಿ ಮಾತಾಡಲಿ, ವರ್ಕಿಂಗ್ ಕಮಿಟಿಯಲ್ಲಿ ಮಾತಾಡಲಿ, ಸ್ಟೇಟ್ ಎಕ್ಸಿಕ್ಯೂಟಿವಲ್ಲಿ ಮಾತಾಡಲಿ. ಪಕ್ಷದಲ್ಲಿ ಮಾತಾಡೋಕ್ಕೆ ನೀವು ಅಭ್ಯಂತರ ಇಲ್ಲ. ನೀವು ಪ್ರಚಾರದಲ್ಲಿ ಇರಬೇಕು ಅಂತ ಏನು ಬೇಕಾದರೂ ಮೀಡಿಯಾ ಮುಂದೆ ಹೋಗಿ ಹೇಳಿದಾಗ ನೀವೇ ಒಬ್ಬ ಹಿರಿಯ ಇಲ್ಲಿ ಪಕ್ಷ ಮುಖ್ಯ. ಯಾರಾದರೂ ಎಷ್ಟಾದರೂ ಹಿರಿತನ ಇರಲಿ, ಕಿರಿತನ ಇರಲಿ, ಪಕ್ಷದ ಇಂಟ್ರೆಸ್ಟ್ ನಮಗೆ ಮುಖ್ಯ ಇರೋದು. ವಿಶ್ವನಾಥ್ ಪಕ್ಷದ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಈ ಥರ ನೋಡಿದ್ರೆ ಅವ್ರು ಪಕ್ಷದ ಇಂಟ್ರೆಸ್ಟಲ್ಲಿ ಮಾತಾಡಿದಾರೆ ಅಂತ ನನ್ನ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅಂತ ಆಗುತ್ತೆ ನಿಮ್ಗೆ? ಇಲ್ಲ, ಅಲ್ಲ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಂಟಿ ಪಾರ್ಟಿ ಆಗುತ್ತೆ. ನೀವು ಹೇಳ್ದಂಗೆ ನಾನು ಹೇಳಕ್ಕೆ ಎಲ್ಲಿ ಕೂತಿಲ್ಲ ನಾನು. ಅಲ್ಲ, ನೀವು ಹೇಳ್ತಿರೋದು ನೋಡಿದ್ರೆ ಪಕ್ಷದ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವರಿಗೆ ಆಸಕ್ತಿ ಇಲ್ಲ, ಪಕ್ಷದ ಹಾಳು ಮಾಡ್ತಾರೆ. ಈ ಸ್ಟೇಟ್ಮೆಂಟ್ ಪಕ್ಷದ ಇಂಟ್ರೆಸ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ ನಾನು ಗೀತಾ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನೀವು ಮಹಿಳಾ ನಾಯಕಿ ಕೂಡ. ಸೊ ರಾಹುಲ್ ಗಾಂಧಿಗಿಂತ ಪ್ರಿಯಾಂಕಾ ಗಾಂಧಿ ಮೋರ್ ಏನೋ ಅಗ್ರೆಸಿವ್ ಆಗಿದ್ದಾರೆ. ಸೊ ಅವ್ರು ಬಂದರೆ ಪಕ್ಷ ಒಪ್ಕೊಳ್ಳುತ್ತೆ, ಜನನ ಒಪ್ಕೊಳ್ತಾರೆ ಅಂತ ಹೇಳಿದ್ರೆ, ಸೊ ವಾಟ್ ಇಸ್ ಇಟ್ ರಾಂಗ್? ಖಂಡಿತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು 2 ಕಣ್ಣುಗಳನ್ನು ನೋಡ್ತಾ ಇದ್ದೀವಿ. ಒಂದು ಸೋನಿಯಾ ಗಾಂಧಿಯವರು, ಇನ್ನೊಂದು ರಾಹುಲ್ ಗಾಂಧಿಯವರು. ಅದ್ರ ಜೊತೆಗೆ 3ನೇ ಕಣ್ಣು ನಮ್ಮ ಪ್ರಿಯಾಂಕಾ ಗಾಂಧಿಯವರು. ಸೊ ಪ್ರಿಯಾಂಕಾ ಗಾಂಧಿಯವರು ಬರೋದ್ರೊಳಗೆ ತಪ್ಪಿದೆ ಅಂತ ನಾವು ಹೇಳ್ತಾ ಇಲ್ಲ, ಅವರದ್ದೇ ಹೇಳ್ತಾರೆ. ಅದು ಅವ್ರ ಪ್ರಿಯಾಂಕಾ ನೀವೇ ಹೇಳಿದ್ರಿ, ಈಗ ನೀವೇ ಹೇಳಿದ್ರಿ 40 ವರ್ಷದಿಂದ ಅವರು ಸೋತಿದ್ದಾರೆ, ಗೆದ್ದಿದ್ದಾರೆ, ಸೋಲ್ತಾ ಬಂದಿದ್ದಾರೆ, ಗೆಲ್ತಾ ಬಂದಿದ್ದಾರೆ. ಆಗ ಸೋತಿದ್ದಾಗ ಅವತ್ತು ಕೂಡ ರಾಹುಲ್ ಗಾಂಧಿ ಅವರೇ ಕಾರಣರಾಗಿದ್ರ? ಇದನ್ನ ನಾವು ಚರ್ಚೆ ವಿಮರ್ಶೆಗೆ ಇಡೀ ಲೋಕಸಭಾ ಚುನಾವಣೆ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ, ಅವ್ರ ಸೋಲಿನ ಬಗ್ಗೆ ಅಲ್ಲ. ಇಡೀ ದೇಶದ ರಿಸಲ್ಟ್ 543 ಲೋಕಸಭೆ ಸೆಗ್ಮೆಂಟ್ ಬಗ್ಗೆ ಅವ್ರು ಹೇಳ್ತಾರೆ. ಅದು ನಾಟ್ ಓನ್ಲಿ ಮೈಸೂರು ಆರು ಬೆಂಗಳೂರು ಸೆಂಟ್ರಲ್. ಅದಕ್ಕೆ ನೀವು 10 ವರ್ಷ ಸರ್ಕಾರ ನಡೆಸ್ತಕ್ಕಂಥ ಪ್ರಧಾನಮಂತ್ರಿಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಪಕ್ಷದ ಅಧ್ಯಕ್ಷೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಉಪಾಧ್ಯಕ್ಷರಾಗಿದ್ದಾರೆ.
ಅದು 1 ವರ್ಷದ ಹಿಂದೆ ಅವರು ಉಪಾಧ್ಯಕ್ಷರಾಗಿದ್ದರು. ಅದಕ್ಕಿಂತ ಹಿಂದೆ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಯುವ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಅವರು ಪಕ್ಷದ ಕೆಲಸದಲ್ಲಿ ತೊಡಗಿದ್ರು. ಅವ್ರ ಜವಾಬ್ದಾರಿನೇ ಬೇರೆ. ನೀವು ಇಡೀ UPA ಸರ್ಕಾರದ ಈ ಚುನಾವಣೆಗೆ ರಾಹುಲ್ ಗಾಂಧಿಯವ್ರ ನಾಯಕತ್ವದಲ್ಲಿ ಎಲ್ಲಿ ಹಾಕಿದ್ರಲ್ಲ, ಅಲ್ಲಿ ನಮಗೆ ಸ್ವಲ್ಪ ಬೇಜಾರಾಗಿರೋದು. ಪ್ರಿಯಾಂಕಾ ಗಾಂಧಿಯವರು ನಮ್ಮ ಶಕ್ತಿ, ಅವ್ರು ಬರಬೇಕು, ಪಕ್ಷಕ್ಕೆ ಶಕ್ತಿ ಕೊಡಬೇಕು, ನಾವೆಲ್ಲ ಸೇರಿ ಪಕ್ಷ ಕಟ್ಟಬೇಕು, ವಾಪಸ್ ತರಬೇಕು. ದಟ್ ಈಸ್ ಅ ಡಿಫ್ರೆಂಟ್ ಡಿಬೇಟ್. ಇಲ್ಲಿ ನಾವು ಕೇಳ್ತಕ್ಕಂಥದ್ದು ಇಷ್ಟೇ. ಅವರೇ 5 ವರ್ಷ ಸಂಸದರಾಗಿ UPA 2 ಅಲ್ಲಿ ಕೆಲಸ ಮಾಡಿದ್ದಾರೆ. ಆವಾಗ ರಾಹುಲ್ ಗಾಂಧಿ ಅವರು ಏನು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ನಿಮ್ಮ ವಾದನ ಒಪ್ಕೊಳ್ತೀನಿ. ಪಕ್ಷದ ಈಗ ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಕೂಡ ರಾಹುಲ್ ಗಾಂಧಿ ನಾಯಕತ್ವ, ಸೋನಿಯಾ ಗಾಂಧಿ ನಾಯಕತ್ವ ಅಂತ ಹೇಳಿ, ಸೋತ ಮೇಲೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಹೊಣೆಗಾರ ಅನ್ನೋದು ಕೂಡ ತಪ್ಪಾಗುತ್ತೆ. ಇವ್ರಿಗೆ ಗೊತ್ತಿರಲಿಲ್ಲ ಮೊದಲೇನು ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಇವ್ರಿಗೆ ಅನುಮಾನ ಇದ್ದಿದ್ರೆ ಅವಾಗ ರಿಸರ್ವೇಷನ್ ಹೌದು. ನಾನು ಅದೇ ಅವ್ರು ಕೇಳೋದು, ಅವರು ಅಂಥ ನಾಯಕತ್ವ ಸರಿ ಇಲ್ಲ ಅಂತ ಹೇಳಿದಾಗ ಅವರು ಅಂಥ ಪಕ್ಷದ ಅಭ್ಯರ್ಥಿ ಯಾಕೆ ಆಗಬೇಕು? ಅಂಥ ನಾಯಕತ್ವದಲ್ಲಿ ಚುನಾವಣೆಗೆ ಯಾಕೆ ಹೋಗ್ಬೇಕು? ನೀವು ಗೆದ್ಬಿಟ್ಟಿದ್ರೆ ಈ ಥರ ಮಾತಾಡ್ತಾ ಇದ್ರೆ. ಕೆಲವು ಲೀಡರ್ಸು ಅಧಿಕಾರ ಹೋದ ನಂತರ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಸೊ ಒಂದು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಮಾತಾಡಿದ್ರೆ ಅಂತ ಆಗುತ್ತೆ ಈಗ ನಿಮ್ಮ ಪ್ರಕಾರ. ಸೊ ಕಾಂಗ್ರೆಸ್ ನಾಯಕತ್ವ ವಿರುದ್ಧ ಮಾತಾಡಿದ್ರೆ ಕಾಂಗ್ರೆಸ್ನಲ್ಲಿ ನೀವು ಇವಾಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ನೀವು ಡಿಫಿಟೆಡ್ ಕ್ಯಾಂಡಿಡೇಟ್ ಕೂಡ ತುಂಬ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ರಿ. ಸೊ ಈ ರೀತಿ ಮಾತಾಡಿದ್ರೆ ನೀವು ಹೈಕಮಾಂಡ್ಗೆ ಏನು ಕಂಪ್ಲೇಂಟ್ ಮಾಡ್ತೀರಾ? ನಮ್ಮ ಪಕ್ಷದ ಉಸ್ತುವಾರಿಗಳು ಶ್ರೀಮಾನ್ ದಿಗ್ವಿಜಯ್ ಸಿಂಗ್ರವರು, ಅವ್ರಿಗೆ ನಾವು ತಿಳಿಸಿದ್ದೇವೆ, ಈ ಥರ ಆಗಿರೋದು ತಪ್ಪು. ಪಕ್ಷದ ಒಳಗಡೆ ಚರ್ಚೆ ಮಾಡಿದರೂ ಬೇರೆ ಆಗೋದು. ಇವರು ಮೀಡಿಯಾ ಮುಂದೆ ಹೋಗಿದ್ದಾರೆ. ಜನರಲ್ಲಿ ಈ ಚರ್ಚೆ, ಈಗೇನು ನಾವು ಬೀದಿಯಲ್ಲಿ ನಿಂತ್ಕೊಂಡು ಈ ಚರ್ಚೆ ಮಾಡಿ ಪಕ್ಷದ ನಾಯಕರು ಯಾರಾಗಬೇಕು ಅಂತ ನಾವು ತೀರ್ಮಾನ ಮಾಡೋಕ್ಕಾಗುತ್ತಾ? ಇದೆಲ್ಲ ಸರಿ ಇಲ್ಲ. ಅವ್ರ ಮೇಲೆ ನೀವು ಏನು ಆ್ಯಕ್ಷನ್ ತೊಗೋಬೇಕು ಆಗುತ್ತೆ ಅಂತ ನಾವು ಹೇಳಿದ್ದೀವಿ ದಿಗ್ವಿಜಯ್ ಸಿಂಗ್ ಅವ್ರಿಗೆ. ನಿಶ್ಚಿತವಾಗೂ ನಮಗೆ ನಂಬಿಕೆ ಇದೆ, ಅವ್ರಿಗೆ ಪಕ್ಷದ ಉಸ್ತುವಾರಿಗಳು ಕರೆದು ಮಾತಾಡ್ತಾರೆ ಅಂತ ನಂಬಿಕೆ ಇದೆ. ಸೊ ನೀವೇನು ಪತ್ರಗಿತ್ರ ಬರಲ್ಲ ಹೈಕಮಾಂಡ್ಗೆ? ಇಲ್ಲ, ನೇರವಾಗಿ ಮಾತಾಡಿದ್ದೀವಿ. ನಮ್ಮ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ. ಸೊ ನೀವು ಡೆಲಿಗೇಟ್ಸ್ ಹೋಗಿ ಯೂತ್ ಕಾಂಗ್ರೆಸ್ ಮಹಿಳಾ ಲೀಡರ್ಸ್ ಎಲ್ಲ ಹೋಗಿ ಭೇಟಿ ಮಾಡೋದು ನೋಡಿದ್ರೆ ನಾಳೆಗೆ ಯಾರು ಡಿಸೆಂಟ್ ಆಗಿ ಮಾತಾಡಬಾರ್ದು, ಯಾರು ಕೂಡ ಇನ್ನೂ ಇಂಟ್ರಾ ಪಾರ್ಟಿ ಡೆಮೋಕ್ರಸಿ ಇಲ್ಲ ಅಂತ ಆಗುತ್ತೆ. ನಾಳೆ ಯಾರು ಕೂಡ ಓಪನ್ ಆಗಿ ಯಾವುದೇ ಚರ್ಚೆ ಮಾಡಬಾರ್ದು ಅಂತ ಆಗುತ್ತೆ ನಿಮ್ಮ ಪ್ರಕಾರ? ಇಲ್ಲ, ಚರ್ಚೆ ಅಂದ್ರೆ ಒಂದ್ ಕಡೆ ನಿಮ್ಮ ಲೀಡರ್ ಏನು ಹೇಳ್ತಾರೆ, ಏನು ಎವ್ರಿ ಒನ್ ಹ್ಯಾಸ್ ಎಂಟೈಟಲ್ ಟು ಪರ್ಸನಲ್ ವ್ಯೂಸ್ ಅಂತ ಒಂದು ಕಡೆ ಹೇಳ್ತಾರೆ ನಿಮ್ಮವ್ರು ಮನೀಶ್ ತಿವಾರಿ. ದಿಗ್ವಿಜಯ್ ಸಿಂಗ್ ಸ್ಟೇಟ್ಮೆಂಟ್ ಬರೋದು, ಮತ್ತೊಂದು ಕಡೆ AK ಆಂಟನಿ ಮುಸ್ಲಿಮ್ಸು ಅಥವಾ ಮೈನಾರಿಟೀಸ್ ಹೆಚ್ಚು ಅಪೀಸ್ಮೆಂಟ್ ಮಾಡುತ್ತೆ ಕಾಂಗ್ರೆಸ್, ಅದಕ್ಕೆ ಸೋತಿದೆ. ಸೊ ಈ ರೀತಿಯ ವ್ಯೂಸ್ಗಳನ್ನು ನಿಮ್ಮ ಪಕ್ಷ ಒಪ್ಪಲ್ಲ ಅಂತ ಆಗುತ್ತೆ. ಒಪ್ಪಲ್ಲ ಅಂತಿಲ್ಲ, ಯು ಆರ್ ಎಂಟೈಟಲ್ ಟು ಯುವರ್ ವ್ಯೂಸ್. ಸೊ ಅದನ್ನ ಯೂಸ್ ಮಾಡ್ತಾರೆ ವಿಶ್ವನಾಥ್. ದಟ್ ಶುಡ್ ನಾಟ್ ಬಿ ಯೂಟಿಲೈಸ್ಡ್ ಟು ಕ್ರಿಯೇಟ್ ಕನ್ಫ್ಯೂಷನ್ ಇನ್ ದಿ ಪಾರ್ಟಿ. ನಮಗೂ ಗೊತ್ತಾಗುತ್ತೆ, ನಾವು ಈ ಪಕ್ಷದ ಕಾರ್ಯಕರ್ತರು ಯಾವ ಸ್ಟೇಟ್ಮೆಂಟು ಒಂದು ಒಳ್ಳೇದಕ್ಕೆ ಹೇಳ್ತಾ ಇದ್ದೀರಿ ಅಥವಾ ಪಕ್ಷದಲ್ಲಿ ಇನ್ನೂ ಒಂದು ಗೊಂದಲ ಸೃಷ್ಟಿ ಮಾಡಬೇಕಂತ ಹೇಳ್ತಾ ಇದ್ದೀರಿ, ನೀವು ಪ್ರಚಾರ ಪಡ್ಕೊಳ್ಳೋಕೆ ನೀವು ಏನೋ ಒಂದು ಹೇಳ್ತಾ ಇದ್ದೀರಿ. ವಿಶ್ವನಾಥ್ ಅವ್ರ ಸ್ವಭಾವ, ನಾವು 30 ವರ್ಷದಿಂದ ನಾವು ವಿಶ್ವನಾಥ್ ಅವರು ನೋಡ್ತಾ ಇದ್ದೀವಿ. ಅವ್ರ ಸ್ವಭಾವ ಏನಲ್ಲ, ವಿವಾದಾತ್ಮಕ ಹೇಳಿಕೆ ಹೇಳ್ತಾನೆ ಬಂದಿದ್ದಾರೆ. ಅಲ್ಲ, ಅವ್ರ ವಿವಾದಾತ್ಮಕ ಹೇಳಿಕೆಗಳಿಂದ ಅವ್ರ ರಿಸಲ್ಟ್ ಕೂಡ ಏನಾಗಿದೆ ಬೇರೆ ವಿಚಾರ. ಹೌದು, ನಾನು ಹೇಳೋದು ಅವ್ರಿಗೆ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವ್ರು ಪ್ರಚಾರಕ್ಕೆ ಮಾಡ್ತಾರೆ, ಅವ್ರು ಯಾವಾಗಲೂ ಸದಾ ನ್ಯೂಸಲ್ಲಿ ಇರ್ತಾರೆ ಅನ್ನೋದಾದ್ರೆ ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಂಡ್ರೆ ವಿಶ್ವನಾಥ್ ಅವ್ರ ಸ್ಟೇಟ್ಮೆಂಟ್ ಅಂತ? ನಾವು ಬಿಕಾಸ್ ವಿ ಯೂತ್ ಕಾಂಗ್ರೆಸ್ ಟೀಮ್ ಹ್ಯಾಸ್ ಅಕ್ಸೆಪ್ಟೆಡ್ ರಾಹುಲ್ ಗಾಂಧಿ ಆಸ್ ದ ರೋಲ್ ಮಾಡೆಲ್. ಸೊ ನೀವು ರಾಹುಲ್ ಗಾಂಧಿ ರೋಲ್ ಮಾಡೋದು ಅಂತ ಹೇಳಿದಿರಿ, ಅವ್ರು ಅನಲೈಸ್ ಮಾಡ್ತಾ ಇದ್ದಾರೆ, ಡಿಫೀಟ್ನ ಅನಲೈಸ್ ಮಾಡ್ಬೇಕಲ್ಲ. ಈಗ ರಿಜ್ವಾನ್ ಎಲ್ಲಿಗೆ ಕಾರಣ ಆದ್ರು, ಇನ್ನೊಂದ್ ಕಡೆ ಮತ್ತವ್ರು ಯಾರು ಕಾರಣ ಆದ್ರು, ಇದನ್ನ ನೀವು ಅನಲೈಸ್ ಮಾಡಕ್ಕಾಗಲ್ಲ. ಆಯ್ತು, ಸೋಲಿನ ವಿಮರ್ಶೆ ಮಾಡಲ್ಲ. ವಿಮರ್ಶೆ ನಡೀತಾ ಇದೆ, ಅನಲೈಸ್ ಮಾಡ್ತಾ ಇದ್ದೀವಿ. AK ಆಂಟನಿ ಅವ್ರ ಕಮಿಟಿ ಇದಕ್ಕೆ ಅಂತ ಕಾನ್ಸ್ಟಿಟ್ಯೂಟ್ ಆಗಿದೆ. ಆ ಕಮಿಟಿ ರಾಜ್ಯಾದ್ಯಂತ ಬೇರೆ ಬೇರೆ ರಾಜ್ಯದಲ್ಲಿ ನಾಯಕರನ್ನು ಕರೆಸಿ ಮಾತಾಡ್ತಾ ಇದ್ದಾರೆ. ನಮ್ಮ ನಾಯಕರಿಗೂ ಕೂಡ ನಮಗೂ ಎಲ್ಲ ಕೂಡ ಕರೆದಿದ್ದಾರೆ 2ನೇ ತಾರೀಕಿಗೆ. ಆ ಕಮಿಟಿ ಮುಂದೆ ನಾವು ಮಾತಾಡ್ತೀವಿ. ಒಟ್ಟಾರೆ ಕಮಿಟಿ ಒಂದು ವರದಿನೂ ಕೂಡ ಕೊಡುತ್ತೆ, ಯಾತಕ್ಕೋಸ್ಕರ ಸೋತ್ವಿ ಅಂತಕ್ಕಂಥದ್ದು. ಆ ಸೋಲಕ್ಕಿಂತ ಮುಂಚೆನೇ ನಾವು ಒಬ್ಬ ವ್ಯಕ್ತಿಯಿಂದ ನಾವು ಸೋತಿದ್ದೀವಿ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಅವ್ರು ಕೊಡೋದಾದರೆ ಅದು ನಿಶ್ಚಿತವಾಗ್ಲೂ ಅದು ಪಕ್ಷದ ಇಂಟ್ರೆಸ್ಟಲ್ಲಿಲ್ಲ,
ಅದು ನೀವು ನಿಮ್ಮದೇ ಆದಂಥ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನೀವು ಹೇಳಿದಿರಿ. ಏನು ಉದ್ದೇಶ ಅವ್ರಿಗೆ? ಏನಿದೆ ಅವ್ರಿಗೆ ಗೊತ್ತಾ? ನನ್ಗೆ ಗೊತ್ತಿಲ್ಲ ಅವ್ರಿಗೇನು ಉದ್ದೇಶ ಇದೆ. ಅವ್ರು ಪ್ರಚಾರದಲ್ಲಿರಬೇಕು, ಪಾಪ ಅಧಿಕಾರದಲ್ಲಿಲ್ಲ, ಸೋತಿದ್ದಾರೆ, ಪ್ರಚಾರದಲ್ಲಿರಬೇಕು. ಇನ್ನಿಂದನೂ ಹಂಗೆ ಅವರು ಅಂತ ಹೇಳಿಕೆಗಳು ನಾಳೆ ಸೋನಿಯಾ ಗಾಂಧಿನೇ ಫೇಲ್ಯೂರ್ ಅಂತ ಹೇಳ್ಬೋದಪ್ಪ. ಹೇಳ್ಬೋದು. ಆಸ್ ಅ ರೀಸನ್ ಇಂಥ ವಿವಾದಾತ್ಮಕ ಹೇಳಿಕೆಯನ್ನ ಮುಂದೆ ಕೊಡಬಾರ್ದು ಯಾರೇ ಆಗಲಿ ಅನ್ನೋ ಒಂದು ಮುನ್ನೆಚ್ಚರಿಕೆಯ ಕ್ರಮವಾಗಿ ನಾವೆಲ್ಲ ಯೂತ್ ಕಾಂಗ್ರೆಸ್ ಡೆಲಿಗೇಟ್ಸ್ ಎಲ್ಲರೂ ಕೂಡ ಹೋಗಿ ದಿಗ್ವಿಜಯ್ ಸಿಂಗ್ ಅವ್ರ ಹತ್ರ ಕೇಳ್ಕೊಂಡಿದ್ದೀವಿ, ಇಂಥ ಒಂದು ಘಟನೆಗಳು ಮುಂದಿನ ದಿನಗಳಲ್ಲಿ ನಡೀಬಾರ್ದು. ಆಯ್ತು, ನಾಳೆ ಈಗ ಸೇಫ್ಟಿ ಪ್ರಿಕಾಷನ್ಸ್ ಅಂದ್ರೆ ಏನು? ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸೇಫ್ಟಿ ಪ್ರಿಕಾಷನ್ಸ್ ಇದಂಗೆ ಆಗ್ಬಾರ್ದು. ಏನ್ ನೀವು ಸೇಫ್ಟಿ ಪ್ರಿಕಾಷನ್ ಏನ್ ತಗೊಳ್ಳಿ ಅಂತ ಹೇಳ್ತೀರಿ? ಗೀತಾ ನಿಮ್ಮನ್ನು ಕೇಳ್ತೇನೆ. ಈಗ ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳಿದ್ರೆ ಈಗ ಎಲ್ಲ ನಡೆದಿರೋದು ಡೆಲಿಗೇಟ್ಸ್. ಈಗ ರಿಜ್ವಾನ್ ಅರ್ಷದ್ ಅವ್ರು ಹೇಳಿದಾಗೆ ಯು ಶುಡ್ ಹ್ಯಾವ್ ನಾಟ್ ಕಮ್ ಇನ್ ಫ್ರಂಟ್ ಆಫ್ ದಿ ಮೀಡಿಯಾ. ಇದು ನಮ್ಮ ಪ್ರತಿನಿಧಿಗಳ ಸಭೆ ನಡೀತಾ ಇದ್ದಿದ್ದು. ಪ್ರತಿನಿಧಿಗಳ ಸಭೆಯಲ್ಲಿ ಆಂತರಿಕ ಚುನಾವಣೆಗಳಿರುತ್ತೆ, ಆಂತರಿಕ ಚುನಾವಣೆಗಳಲ್ಲಿ ನಾವು ಕೂತ್ಕೊಂಡು ಡಿಸ್ಕಷನ್. ರಾಜಶೇಖರ್ ಹೇಳಿದ್ರಪ್ಪ, ಪರಮೇಶ್ವರ DCM ಮಾಡಬೇಕು, ಮಾಡದೆ ಇರೋದ್ರಿಂದಲೇ ನಮಗೆ ಸೀಟ್ಗಳು ಹೋಗಿದೆ ಅವ್ರೇನೋ ಹೇಳಿದ್ರು. ಮತ್ತೆ ಅದು ಕೂಡ ಡಿಸೆಂಟ್ ನೋಡುತ್ತಾನೆ, ಪಕ್ಷ ತೀರ್ಮಾನ ಮಾಡುತ್ತೆ ಅಂತ CM ಹೇಳ್ತಾರೆ, ಮತ್ತೊಂದು ಕಡೆ ಹೇಳ್ತಾರೆ ಏನೋ ದಲಿತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಎಂದೂ ದಲಿತರಿಗೆ ಅನ್ಯಾಯ ಆಗಿಲ್ಲ. ನಮ್ಮ ಪಕ್ಷದ ಲೋಕಸಭೆಯಲ್ಲಿ ಲೀಡರ್ ಇರೋದೇ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆರವರು. ನಮ್ಮ ಪಕ್ಷದಲ್ಲಿ ಯಾವ ವರ್ಗಕ್ಕೂ ಅನ್ಯಾಯ ಆಗಲ್ಲ. ಅಲ್ಲ, ಆತರ ಸ್ಟೇಟ್ಮೆಂಟ್ ಅಂದ್ರೆ ಆ ರೀತಿ ಅಭಿಪ್ರಾಯಗಳು ಅಂತಂದ್ರೆ ಇಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ಒಂದು ಪಕ್ಷದಲ್ಲಿ ರಾಜಶೇಖರನ್ ಅವರು ಪ್ರತಿನಿಧಿ ಸಭೆಯಲ್ಲಿ ಈ ಪ್ರಸ್ತಾವವನ್ನು ಇಟ್ಟಿದ್ರು, ಅಲ್ಲೇ ಚರ್ಚೆ ಆಗಿದೆ. ಅದ್ರ ಬಗ್ಗೆ ನಾವು ಏನು ಅದ್ರ ವಿರುದ್ಧ ನಾವು ಏನು ಮಾತಾಡ್ತಾ ಇಲ್ವಲ್ಲ. ಪರಮೇಶ್ವರ್ ಅವರು ನಮ್ಮ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ಅವರು ಕೂಡ ಅಷ್ಟು ಕಷ್ಟಪಟ್ಟಿದ್ದಾರೆ, ಶ್ರಮ ಪಟ್ಟಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ವೆರಿ ಇಂಟ್ರೆಸ್ಟಿಂಗ್. ಅದೇ ಪ್ರತಿನಿಧಿ ಸಭೆಯಲ್ಲೇ ನಿಮ್ಮ ಅಧ್ಯಕ್ಷರಾದಂತ ಪರಮೇಶ್ವರ್ ಹೇಳಿದ್ದಾರೆ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಮೀಡಿಯಾ ಮುಂದೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ವಿಶ್ವನಾಥ್ ಮಾತಾಡಿದ್ದಾರೆ. ಹೌದು, ಅದಕ್ಕೆ ನಾವು ಶಿಸ್ತಿನ ಕ್ರಮ ತಗೊಳ್ಳಿ ಅಂತ ನಾವು ಹೇಳಿರೋದು. ಏನು ಶಿಸ್ತಿನ ಕ್ರಮ ಅಂತ? ಅದು ಪಕ್ಷದ ಹಿರಿಯರು ಬಿಟ್ಟದು. ನಾನೊಬ್ಬ ಯುವ ಕಾಂಗ್ರೆಸ್ ಅಧ್ಯಕ್ಷ, ನಾನು ಪವರ್ ಇದೆ ಸರ್, ನೀವು ಹೇಳಕ್ಕೆ ಮಾಡ್ತಾ ಇರೋದು ಇಲ್ಲ. ಅದಕ್ಕೆ ನಾವು ಪ್ರಸ್ತಾಪ ಮಾಡಿದ್ವಿ. ಒನ್ ಮೆಂಬರ್ ಆರ್ ಕೇಡರ್, ಯು ಆರ್ ದಿ ಪ್ರೆಸಿಡೆಂಟ್ ಆಫ್ ದಿ ಯೂತ್ ಕಾಂಗ್ರೆಸ್. ದಟ್ ಈಸ್ ವೈ ನಾನು ಪ್ರಸ್ತಾಪ ಮಾಡಿದ್ದೀನಿ. ಮತ್ತೆ ಇನ್ನೊಂದು, ನಾನು ಒಬ್ಬನೇ ಇಲ್ಲ, ನಾನು ಆ ಪ್ರತಿನಿಧಿ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿ ಮೆಜಾರಿಟಿ ಏನು 70% ವಿಶ್ವನಾಥ್ ಅವ್ರು ಬಿಟ್ಟು 70% ಪ್ರತಿನಿಧಿಗಳ ಭಾವನೆಯನ್ನು ನಾನು ವ್ಯಕ್ತಪಡಿಸಿದ್ದು. ನೀವು ಹೇಳಿರೋದು ತಪ್ಪು ಅಂತ ಹೇಳಿದ್ದು. ಇಡೀ ಪ್ರತಿನಿಧಿ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳು ಚಪ್ಪಾಳೆ ತಟ್ಟಿ ನನ್ನ ಮಾತನ್ನು ಸಮರ್ಥಿಸಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂದರೆ, ಬರೀ ಯೂತ್ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರ ನಾಯಕರಲ್ಲ, ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರ ನಾಯಕರು. ಪಕ್ಷದ ಉಚ್ಚಾಟನೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಮಾಡಿದ್ರೆ ನೀವು ಕಂಪ್ಲೇಂಟ್? ನಾವು ಯಾವ ಡಿಮ್ಯಾಂಡು ಕೂಡ ಮಾಡಿಲ್ಲ. ಉಚ್ಚಾಟನೆ ಮಾಡಿ, ಎಕ್ಸ್ಪೆಲ್ ಮಾಡಿ, ಡಿಸ್ಮಿಸ್ ಮಾಡಿ ಅಂತ ಹೇಳಿಲ್ಲ. ನೀವು ಕ್ರಮ ತಗೋಬೇಕು, ಅವ್ರನ್ನ ನೀವು ಪಕ್ಷದ ಸಂವಿಧಾನ ಪ್ರಕಾರ ನೀವು ಕ್ರಮ ತಗೊಳ್ಳಿ. ನಾನು ಇದೇ ಕ್ರಮ ತಗೋಬೇಕಂತ ನಾನು ಹೇಳೋದಿಲ್ಲ. ನಾನು ಯೂತ್ ಕಾಂಗ್ರೆಸ್ಸಿನ ಒಂದು ವೇಳೆ ಉಚ್ಚಾಟನೆ ಮಾಡಿದ್ರೆ ಅದನ್ನು ವೆಲ್ಕಮ್ ಮಾಡ್ತೀನಿ. ಇಲ್ಲ, ಅದು ಪಕ್ಷದ ತೀರ್ಮಾನ, ಬಟ್ ಆಕ್ಷನ್ ಆಗಬೇಕು. ಆರ್ ಯು ರೆಡಿ ಟು ವೆಲ್ಕಮ್ ಇಟ್? Yes. ಹೈಪೋಥೆಟಿಕಲ್ ಅಂತ ಕೇಳ್ತೀನಿ. ಒಂದು ವೇಳೆ ಪಕ್ಷ ಉಚ್ಚಾಟನೆ ಮಾಡಬೇಕು ತೀರ್ಮಾನ, ಹೈಪೋಥೆಟಿಕಲ್ ಆಗಿ ಇಲ್ಲ, ಹೈಪೋಥೆಟಿಕಲ್ ಆಗಿ ಪಕ್ಷದ ತೀರ್ಮಾನಕ್ಕೆ ನಾನು ನ್ಯೂಸ್ ಚಾನಲ್ ಹೇಳಿ ಐ ವೆಲ್ಕಮ್ ಇಟ್, ಐ ಡೋಂಟ್ ವೆಲ್ಕಮ್ ಇಟ್ ಅಂತ ಹೇಳೋದು ಸರಿ ಇರಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ. ಇಂಥದ್ದು ಹೇಳಿಕೆಯಿಂದ ಅವರು ದೂರ ಇರಬೇಕು. ಬರೀ ಇದೇ ಇಲ್ಲ, ಪಕ್ಷದಲ್ಲಿ ಯಾವುದೋ ಗೊಂದಲ ಕ್ರಿಯೇಟ್ ಮಾಡ್ತಕ್ಕಂಥ ಹೇಳಿಕೆಯಿಂದ ದೂರ ಇರಬೇಕು. ನಗೀತಾ ಅವ್ರ ಕೊನೆ ನಿಮ್ಗೆ ಕೇಳ್ತೀನಿ. ಈಗ ವಿಶ್ವನಾಥ್ ಅವರು ಯೂತ್ ಪ್ರೆಸಿಡೆಂಟ್ ಹೇಳ್ತಾ ಇದ್ದಾರೆ, ಅವ್ರು ಯಾವಾಗಲೂ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೊಸದಲ್ಲಿ ಎಲ್ಲರಿಗೂ ಗೊತ್ತಿದೆ, ಅವರ ಅಪೋಸಿಷನ್ ಅವ್ರಿಗೆ ಗೊತ್ತು, ಜನರಿಗೆ ಗೊತ್ತು, ನಿಮ್ಮ ಪಕ್ಷದ ನಾಯಕರಿಗೆ ಗೊತ್ತು. ಸೊ ಇದನ್ನು ಸ್ಟಾಪ್ ಮಾಡಂತ ಹೇಳ್ತಾರೆ, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತ ಹೇಳ್ತಾರೆ. ಅಥವಾ ಈ ಥರ ಮಾತಾಡೋದು ನಿಲ್ಲಿಸಿ ಅಂತ ಹೇಳ್ತಾರೆ. ಅವರು ನನ್ನ ಹಕ್ಕು ಅಂತ ಹೇಳ್ತಾರೆ. ನನಗೆ ಯಾರು ತಡೆಯೋಕ್ಕಾಗಲ್ಲ, ನನ್ನ ಪಕ್ಷ ತಡೆಯೋಕ್ಕಾಗಲ್ಲ, ಯಾವ ಲೀಡರ್ ತಡೆಯೋಕ್ಕಾಗಲ್ಲ, ನಾನು ಮಾತಾಡ್ತೀನಿ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಅವರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ. ಅವ್ರ ವೈಯಕ್ತಿಕವಾದ ಅಭಿಪ್ರಾಯವನ್ನ ಹೇಳಿ, ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಈಗ ನಾವ್ ಹೇಳಿದ್ದು ಇಂಥ ವೈಯಕ್ತಿಕವಾದ ಸ್ಟೇಟ್ಮೆಂಟ್ ಗಳನ್ನ ನಾವು ಯಾವ ರೀತಿಯಲ್ಲಿ ಕೊಡಬೇಕು, ಯಾವ ರೀತಿಯಲ್ಲಿ ನಾವು ಇದನ್ನ ಉಪಯೋಗಿಸಬೇಕು ಅನ್ನೋದು ನಮ್ಮಲ್ಲೂ ಕೂಡ ಇರಬೇಕು. ಯಾಕಂದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಶಿಸ್ತಿನ ಸಿಪಾಯಿಗಳ ತರ ದುಡಿತಾ ಬಂದಿರೋರು. ಶಿಸ್ತಿನ ಸಿಪಾಯಿಗಳ ತರ ದುಡಿತಾ ಬಂದಿರಬೇಕಾದ್ರೆ ಈ ಹಿಂದೆ ಕೂಡ ಅವ್ರು ಕಾಂಗ್ರೆಸ್ ಪಕ್ಷದಲ್ಲಿ ಸಂಸದರಾಗಿದ್ದಂಥವ್ರು. ಈ ಹಿಂದೆ ರಾಹುಲ್ ಗಾಂಧಿ ಅವರನ್ನೇ ನಾವು ನೇತೃತ್ವದಲ್ಲೇನೆ ಚುನಾವಣೆ ಎದುರಿಸಿದ್ದು. ಇಂದಿನ ನಮ್ಮ UPA 2ನೇ ಸರ್ಕಾರ ಬಂದಾಗ ಅವತ್ತಿನ ದಿನ ಅವರು ಸೋತಾಗ ಈ ರೀತಿ ಮಾತಾಡ್ತಿದ್ರ? ಇವತ್ತೇ ಮಾತನಾಡ್ಲಿಕ್ಕೆ ಕಾರಣ ಏನು? ಏನು ಕಾರಣ? ದಟ್ ಇಸ್ ದ ಕ್ವೆಶ್ಚನ್. ಅದಕ್ಕೋಸ್ಕರ ಈ ರೀತಿಯ ಒಂದು ಯಾರೇ ಆಗ್ಲಿ ಇಂಥ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಯಾರೇ ಅಲ್ಲ, ನಿಮ್ಮ ಪಕ್ಷದ ಸೀನಿಯರ್ ಮೋಸ್ಟ್ ಡಿಫಿಟೆಡ್ ಕ್ಯಾಂಡಿಡೇಟ್ MP ಅವ್ರಿಗೆ ನಿಮ್ಮ ಅಟೆನ್ಷನ್ ಬೇಕು, ಮೀಡಿಯಾ ಅಟೆನ್ಷನ್ ಬೇಕು, ಪ್ರಚಾರದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟೇ.
ಬೇರೆ ಏನು ಕಾರಣ ಇಲ್ಲ. ಯಾಕಂದರೆ ಸೊ ನೀವು ಅದನ್ನು ಅಷ್ಟೇ ನೆಗ್ಲೆಕ್ಟ್ ಮಾಡಿಬಿಡ್ಬೋದಿತ್ತಪ್ಪ. ನೀವು ಬರೀ ಮೀಡಿಯಾಗೆ ಅವ್ರ ಪ್ರಚಾರಕ್ಕೆ ಅನ್ನೋದಾದರೆ ನೀವೇ ಕರೆಸಿ ಅವರಿಂದ ಏನು ತಲೆಗೆ ಯಾಕೆ ಕರೆಸ್ಕೋಬೇಕು ಅಂತ ಅನ್ಕೊಳ್ಳಿ. ಇಲ್ಲ ಹಂಗಿಲ್ಲ. ನಾವು ಅಷ್ಟಕ್ಕೆ ಬಿಟ್ಟಿದ್ದೀವಿ. ಪ್ರತಿನಿಧಿಗಳ ಸಭೆಯಲ್ಲೇ ಎದ್ದು ನಿಂತು ಅವ್ರ ಮಾತನ್ನು ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರಿ ಇಲ್ಲ ಅಂತ ಮೆಜಾರಿಟಿ ಪ್ರತಿನಿಧಿಗಳು ಹೇಳಿದ್ದಾರೆ, ನಾನು ಒಬ್ಬನೇ ಇಲ್ಲ. ಮತ್ತು ಅಲ್ಲೇ ನಾವು ದಿಗ್ವಿಜಯ್ ಸಿಂಗ್ ಅವ್ರಿಗೆ ಒಂದು ದೂರು ಕೊಟ್ಟು ನಾವು ಬಿಟ್ಟಿದ್ದೀವಿ. ಆ ಪಕ್ಷದ ಹಿರಿಯರು ತೀರ್ಮಾನ ಮಾಡ್ತಾರೆ, ಅವ್ರು ಕರೆಸಿ ಮಾತಾಡ್ತಾರೆ ಅಂತ ನನಗೆ. ಸೊ ಆಕ್ಷನ್ ತಗೋಬೇಕಂದ್ರೆ ಅದನ್ನ ಡಿಮ್ಯಾಂಡ್ ಇದೆ. ಆ ಸಮಯದಲ್ಲೇ ಹೇಳ್ಬೇಕಂತ ಹೇಳಿದ್ರೆ ನಮ್ಮ AICC ಉಸ್ತುವಾರಿ ಆದಂತಹ ನಮ್ಮ ದಿಗ್ವಿಜಯ್ ಸಿಂಗ್ ಅವರು ಕೂಡ ಈ ಡಿಫೆಂಡೆಡ್ ಹಿಮ್ಸೆಲ್ಫ್. ಏನಂತ ಹೇಳಿದ್ರೆ ನಮ್ಮ ರಾಹುಲ್ ಗಾಂಧಿಯವರಾಗಲಿ ಸೋನಿಯಾ ಗಾಂಧಿಯವರಾಗಲಿ ನಾವು ಅವರ ನೇತೃತ್ವದಲ್ಲೇ ಎದುರಿಸಿರೋದು. ವಿ ಆರ್ ಡಿಫೆಂಡೆಡ್. ದಿಸ್ ಇಸ್ ಅ ರಾಂಗ್ ಸ್ಟೇಟ್ಮೆಂಟ್ ಅನ್ನೋ ಅಭಿಪ್ರಾಯ ಅಲ್ಲಿ ಪ್ರತಿನಿಧಿಗಳ ಸಭೆಯಲ್ಲಿ ಅವ್ರದ್ದೇ ವ್ಯಕ್ತವಾಗಿದೆ. ಸೊ ಇಟ್ ಈಸ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಔಟ್ ಆಫ್ ಹೈಕಮಾಂಡ್ ಅಲ್ಲೇ ಮುಂದೆ ಕೂತಿರ್ಬೇಕಾದ್ರೆ ಈವನ್ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಂಥ ಒಂದು ಹೇಳಿಕೆಯನ್ನು ಕೊಡಬಾರ್ದು. ನಾವು ಮೂರು ಜನ ಕೂಡ ನಮಗೆ ಕಣ್ಣಿದ್ದಾಗೆ, ಸೋನಿಯಾ ಗಾಂಧಿಯವರಾಗಲಿ ಅಥವಾ ರಾಹುಲ್ ಗಾಂಧಿಯವರಾಗಲಿ ಅಥವಾ ಪ್ರಿಯಾಂಕಾ ಗಾಂಧಿಯವರಾಗಲಿ 3 ಜನ ಕೂಡ ನಮಗೆ ಕಣ್ಣುಗಳಿದ್ದಾಗೆ. ಎಸ್ ಗೀತರಾಜನವರೇ, ರಿಜ್ವಾನ್ ಅವರೇ, ಎಷ್ಟೋ ಚರ್ಚೆ ಆಗಿದೆ. ಯಾಕಂತಂದರೆ ಒಂದು ಪಕ್ಷದಲ್ಲಿ ಆಂತರಿಕ ಪ್ರಜಾತಂತ್ರ ಅಂದರೆ ಕಾಂಗ್ರೆಸ್ ಅದೇ ರೂಪಿಸಿಕೊಂಡಂಥ ತನ್ನ ಸಂವಿಧಾನದ ಪ್ರಕಾರ ಅದು 4 ಗೋಡೆಯ ಮಧ್ಯೆ ಚರ್ಚೆ ಆಗಬೇಕನ್ನುವಂಥದ್ದು ಆ ಪಕ್ಷದ ನೀತಿ ನಿಯಮ. ಆದರೆ ಎಲ್ಲೋ ಒಂದು ಕಡೆ ಕಣ್ಣಿಗೆ ಪೊರೆ ಬಂದಿದೆ ಅಂತ ಹೇಳುವ ಅವಕಾಶವೂ ಕೂಡ ಕಾಂಗ್ರೆಸ್ ನಾಯಕರಿಗಿರುತ್ತೆ. ಅಂಥ ಅವಕಾಶವನ್ನು ನಾನು ಬಳಕೆ ಮಾಡ್ಕೊಂಡಿದ್ದೀನಿ ಅಂತ ವಿಶ್ವನಾಥ್ ಹೇಳ್ತಾ ಇದ್ದಾರೆ. ಆದರೆ ಅದು ಅಲ್ಲ, ಅದು ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗಿದೆ, ಪಕ್ಷದ ಹಿತಕ್ಕೆ ವಿರುದ್ಧವಾಗಿದೆ. ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು ಯೂತ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ನ ಆಗ್ರಹ ಆಗಿದೆ. ನೋಡೋಣ ಬಹುತೇಕ ಕಾಂಗ್ರೆಸ್ ಪಕ್ಷದ ನಾಯಕರು ಯಾವ ತೀರ್ಮಾನ ಕೈಗೊಳ್ತಾರೆ. ಅದು ವಿಶ್ವನಾಥ್ ಅವರು ಈ ರೀತಿ ಹೇಳಿಕೆಗಳನ್ನ ನಿಲ್ಲಿಸ್ತಾರಾ ಅಥವಾ ಕಾಂಗ್ರೆಸ್ ಶಿಸ್ತು ಕ್ರಮ ಕೈಗೊಳ್ಳುತ್ತಾ? ಯಾಕಂತಂದರೆ ಕಾಂಗ್ರೆಸ್ನಲ್ಲಿ ವಿಶ್ವನಾಥ್ ಅವರು ಈ ರೀತಿ ಹೇಳಿಕೆಗಳನ್ನ ಕೊಡೋದನ್ನು ನಿಲ್ಲಿಸೋದಿಲ್ಲ ಅನ್ನೋಂಥದ್ದು ಇತಿಹಾಸ ಹೇಳುತ್ತೆ. ಆದರೆ ಎಲ್ಲೊಂದು ಕಡೆ ವಿಶ್ವನಾಥ್ ಹಾಕಿದಂಥ ಈ ಒಂದು ಏನು ಬೆಂಕಿ ಈ ರೀತಿಯ ಒಂದು ವಿವಾದ ಕಿಡಿಹೊಚ್ಚಿದ್ದಾರೆ, ಇದು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ, ಒಂದು ಹೊಸ ವಿವಾದಕ್ಕೆ ನಾನೇ ಹಾಡಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ಸೊ ಇದು ಇವತ್ತಿನ ನ್ಯೂಸ್ ಅವರ್ ನೇರ ದಿಟ್ಟಿದ ನಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.